ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ಸಮೋಸ ತಿನ್ನು ಚಾಲೆಂಜ್. ಟ್ವಿಸ್ಟ್ ಏನಪ್ಪ ಅಂದ್ರೆ ಎರಡು ಕೈ ಹಿಂದೆ ಇರ್ಬೇಕು. ಎರಡು ಕೈ ಹಿಂದೆ ಕಟ್ಟಿರ್ಬೇಕು. ಸ್ಟಾರ್ಟ್. ಏನ್ ಅನಿಸ್ತದೆ? ಜೋಲ್ ಅನ್ಕೊಂಡಿಲ್ಲ ನಾವು. ಇನ್ಮೇಲೆ ನಾವು ಫುಡ್ ಚಾಲೆಂಜ್ ಆ ಚಾಲೆಂಜ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು. ನಮಸ್ಕಾರ ಎಲ್ರಿಗೂ. ಏನಪ್ಪಾ ಅಂದ್ರೆ ಲಾಸ್ಟ್ ಟೈಮು ನಾವು ಬಿರಿಯಾನಿ ಚಾಲೆಂಜ್ ಮಾಡಿದ್ವಿ. ಕೆಲವೊಬ್ರು ಒಂದ್ ಬಿರಿಯಾನಿನ ತಿನ್ನಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಅಂತಂದ್ರು. ಬಟ್ ಏನು ಅಂದ್ರೆ ನಮ್ ಇಬ್ಬರದು ಊಟ ಆಗಿತ್ತು. ಆದ್ರೂ ಊಟ ಮಾಡ್ಕೊಂಡ್ ಬಂದಿದ್ದು. ಆದ್ರೂ ಬಿರಿಯಾನಿನ ತಿಂದು ಮುಗಿಸಿದ್ವಿ. ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ಸಮೋಸ ತಿನ್ನು ಚಾಲೆಂಜ್. ಬಟ್ ಒಂದೇ ಸಮೋಸ ಇದೆ, ಬಟ್ ಇದರಲ್ಲಿ ಟ್ವಿಸ್ಟ್ ಇದೆ. ಏನ್ ಟ್ವಿಸ್ಟ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಈಗ ಹಂಗೆ ತಿನ್ನೋದೇ ಸಮೋಸ ನಮ್ಮ ಹುಡುಗರಂತೂ ಹಿಂಗೆ ಒಂದೇ ಬಾಯಿಗೆ ಒಂದೇ ಸಲಕ್ಕೆ ಹೋಗ್ಬಿಡುತ್ತೆ. ಇವರಾದ್ರೂ ಎರಡೂನು ಒಂದಿಗೆ ಹಾಕೊಂಡ್ಬಿಡ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಎರಡು ಕೈ ಹಿಂದೆ ಇರ್ಬೇಕು. ಎರಡು ಕೈ ಹಿಂದೆ ಕಟ್ಟಿರ್ಬೇಕು. ಮುಂದೆ ಯಾವ್ದೇ ನೋಡಿ ಕೈ ಇಷ್ಟು ಬಂದ್ರು ಔಟೆ, ಕೈ ತಗಿಲೇಬಾರ್ದು. ಓಕೆನಾ? ಹಿಂಗೆ ತಿನ್ಬೇಕು. ಓಕೆನಾ? ಓಕೆ, ಹಂಗೆ ಯಾರು ಬೇಗ ತಿಂತಾರೋ ಅವರು ಗೆದ್ದಂಗೆ. ಇನ್ನೊಂದು ಈಗಲೇ ಹೇಳ್ದಂಗೆ ಇದರಲ್ಲಿ ಸೋತವ್ರಿಗೆ ಗೆದ್ದವ್ರಿಗೆ ಏನು ಅಂತ. ಅದು ಏನಪ್ಪಾ ಅಂದ್ರೆ ಈ ಚಾಲೆಂಜ್ ಅಲ್ಲಿ ಸೋತವ್ರು ಯಾರು ಸೋತಾರೋ ಅವರು ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಏನಾದ್ರು ಕಮೆಂಟ್ ಮಾಡ್ತೀರಾ, ಆ ಕಮೆಂಟ್ ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಅವರೇ ಕಾಸು ಹಾಕ್ಬೇಕು. ಓಕೆನಾ? ಸರಿ, ಓಕೆ. ಇವಾಗ ಇನ್ನೊಂದೇನಪ್ಪಾ ಅಂದ್ರೆ ರೂಲ್ಸ್ ಗಳನ್ನ ನೋಡ್ಬಿಡೋಣ. ಹಿಂದೆ ಕೈ ಕಟ್ಬೇಕು, ಮುಂದೆ ಬರಂಗಿಲ್ಲ. ಮತ್ತೆ ಇದರಲ್ಲಿ ಏನು ಅಂದ್ರೆ ಸ್ವಲ್ಪನೂ ಇರಂಗಿಲ್ಲ. ಅಷ್ಟು ಉಳಿತು ಇಷ್ಟು ಉಳಿತು ಅಂತಿಲ್ಲ. ಸ್ವಲ್ಪ ಚಿಕ್ಕ ಚಿಕ್ಕ ಚೂರುಗಳು ತಿನ್ನಕ್ಕಾಗಲ್ಲ. ಎಲ್ಲ ಹೇಳ್ತಾರದು ಎಲ್ಲ ಅಂದ್ರೆ ಟಿಶ್ಯೂನು ಬರುತ್ತೆ. ಚಿಕ್ಕ ಚಿಕ್ಕ ಚೂರುಗಳಿದ್ರೆ ಓಕೆ. ಇಷ್ಟು ದೊಡ್ಡ ದೊಡ್ಡ ಇಷ್ಟು ಪೀಸ್ ಎಲ್ಲ ಇರಬಾರ್ದು. ಸಮೋಸ ಪೀಸ್ ಸಮೋಸ ಅದು ಉಳಿಯಂಗಿಲ್ಲ ಅಂತಾರೆ ಇವರು. ಓಕೆ, ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರು ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಆಗ್ಬೋದಾ? ಒಂದ್ 10 ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಒಂದ್ ಸ್ವಲ್ಪ ಮುಂದೆ ಸರ್ಚ್ಕೋಬೋದಾ? ನಿಮ್ಗೂ ಸರ್ಚ್ಕೊಳ್ಳಿ, ನಿಮ್ಗೂ ತೊಂದರೆ ಆಗುತ್ತೆ ಅಂದ್ರೆ ಅಲ್ಲಿ ಕ್ಯಾಮ್ರಾ ಬರಲ್ಲ. ಓಕೆ, 3, 2, 1. ನಿಜವಾಗ್ಲೂ ನಂಗೆ ಇಲ್ಲ, ಈ ತರ ಮಾಡಿಲ್ಲ ಫಸ್ಟ್ ಟೈಮ್. ಇಲ್ಲಿ ಇದಕ್ಕೆ ಚಟ್ನಿ ಎಲ್ಲ ಕೊಟ್ಟಿದ್ದಾರೆ, ಬಟ್ ಚಟ್ನಿ ಏನೋ ಯೂಸ್ ಮಾಡ್ತಾ ಇಲ್ಲ ನೋಡಿ. ಚಟ್ನಿ ಮನೆಗೆ ತಗೊಂಡೋಗಿ ಅಕ್ಕಂಗೆ ಸಾಂಬಾರ್ ಮಾಡ್ಬಿಡಿ ಸಂಜೆ ಅಂತ. ಸ್ಟಾರ್ಟಾ? ಒಂದ್ ಸೆಕೆಂಡ್. ಎಲೆಕ್ಟ್ರಿಕ್ ಯೂಸ್ ಮಾಡ್ತಾ ಇದಾರೆ. ಏನೋ ಒಂಥರ ಇನ್ನೊಂದು ಆಗೋವರೆಗೂ ನೀರು ಕುಡಿಯಂಗಿಲ್ಲ. ಆಗೋವರೆಗೂ ನೀರು ಕುಡಿಯಂಗಿಲ್ಲ. ನೀರು ಕುಡಿಯಂಗಿಲ್ಲ ಆಗೋವರೆಗೂ. ಅದೇ ಕೈಯೇ ಬಿಟ್ಟಿರಲ್ಲ, ನೀರ್ ಹೆಂಗ್ ಕುಡಿತೀರಾ? ಓಕೆ, ಸ್ಟಾರ್ಟ್. ಸ್ವಲ್ಪ ಕಳೆದಿದ್ದೀನಿ. ಹೇಗನ್ನಿಸ್ತದೆ ಅವಾಗ? ಈ ಕಡೆ ಬನ್ನಿ, ಲೈಬ್ರರಿ ಬನ್ನಿ. ಹೇಗನ್ನಿಸ್ತದೆ? ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬನ್ನಿ, ಒಳಗಡೆ ಬನ್ನಿ. ಕಣ್ಣಲ್ಲಿ ನೋಡಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ನಂಗೆ ಆಗಲ್ಲ. ನೋಡಿ, ಪೀಸ್ ಪೀಸ್ ತಿಂತಾ ಇದ್ರಿ. ನಿಜವಾಗ್ಲೂ ಅನ್ಕೊಂಡಿಲ್ಲ ನಾವು. ಇನ್ಮೇಲೆ ನಾವು ಫುಡ್ ಚಾಲೆಂಜ್ ಆ ಚಾಲೆಂಜ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು. ನಿಧಾನ ಸ್ವಲ್ಪ ಐತೆ. ಬಾಯಲ್ಲಿ ಇರೋದೆಲ್ಲ ಆಗ್ಬೇಕು. ಯಾಕೆ ಅಷ್ಟೊಂದು ನಗ್ತಾ ಇದ್ರ?
ನಾಳೆ ಈಗೂ ಉಂಟೆದಲ್ಲಿ ಬರೋದು ಪಕ್ಕ ಈಗೂ ಉಂಟೆ ಅಲ್ಲ ಉಳೈತೆ ಅಲ್ಲ ಈ ಫಸ್ಟ್ ಹಾಕೋದಾಗ್ಲೇ ಇದಕ್ಕಿಂತ ಜಾಸ್ತಿ ಖಾಲಿ ಆಗಿತ್ತು ಅದಕ್ಕೆ ಈಗ ನಿಲ್ಸ್ಕೊಂಡಿದ್ದಿಲ್ಲ. ಫಸ್ಟ್ ದುತ್ತು ಇಟ್ಕೊಂಡಾಗ್ಲೇ ಇದಕ್ಕಿಂತ ಜಾಸ್ತಿ ಖಾಲಿ ಆಗಿತ್ತು ಅವ್ರು. ಆಕ್ಚುಲಿ ಟ್ರಿಕ್ ಏನಪ್ಪಾ ಅಂದ್ರೆ ಸಮೋಸನ ನಿಲ್ಸ್ಕೊಂಡು ಅರ್ಧ ಹಾಕೇ ಬಿಡ್ಬೇಕಾ? ಒಂದೇ ಸರಿ ಹಾಕೊಂಡ್ಬಿಡ್ಬೇಕು. ಏನಕ್ಕಂದ್ರೆ ಒಂದೇ ಸರಿ ಹಾಕೊಂಡಾಗ ಅರ್ಧ ನುಂಗ್ಬಿಡ್ತೀವಿ ಹೆಂಗಾದ್ರು ಮಾಡಿ ಅಂತ ನನ್ ಪ್ಲಾನ್ ಇದೆ. ಅದಕ್ಕೆ ನಾನು ಸಮೋಸ ಫಸ್ಟೇ ತಿರ್ಗಿಸಿ ನೋಡಿ ಇಂಥವೆಲ್ಲ ಟ್ರಿಕ್ಸ್ಗಳು ಇರ್ತವೆ. ಮನೆ ಬಿರಿಯಾನಿ ಮಾಡಿದಾಗ ನಾನು ಮೋಸ ಮಾಡಿದ್ದ. ಅದ್ರಲ್ಲಿ ಮೋಸ ಅಂತಿಲ್ಲ, ಮೋಸ ಆಗಿಲ್ಲ ಅದ್ರಲ್ಲಿ. ಸ್ನೇಹಿತರೆ ಕಮೆಂಟ್ ಮಾಡಿ, ಬೇಗ ಬೇಗ ಕಮೆಂಟ್ ಮಾಡಿ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪೆನ್ಸಿವ್ ಇರ್ಬೇಕು ಐಟಮ್. ಹಂಗೆಲ್ಲ ಮಾಡ್ಬೇಡಿ, ಫುಲ್ ಎಕ್ಸ್ಪೆನ್ಸಿವ್ ಇರ್ಬೇಕು. ಪಿಜ್ಜಾ ಬರ್ಗರ್ ಅದಕ್ಕಿನ ಕಮೆಂಟ್ ಮಾಡಿ. ಅದೇ ರೀತಿ ನಾವು ಮತ್ತೆ ಟ್ರೈ ಮಾಡ್ತೀವಿ. ಓಕೆ, ಈ ಚಾಲೆಂಜ್ ವಿನ್ ಆಗಿದ್ದಾರೆ. ನಾನು ನಿಮಗೂ ಫನ್ನಿ ಅನಿಸ್ತು ಅನ್ಕೋತೀನಿ. ಅನ್ಸಿದ್ರೆ ಹಂಗೆ ಫಾಲೋ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.